ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾವು 10th ಕನ್ನಡ BTಯಲ್ಲಿ ಮೊದಲ ಘಟಕದಲ್ಲಿರುವಂತಹ ಕುಪ್ಪಿಚೂರು ಅನ್ನುವಂಥ ನಾಟಕದ ಆ್ಯಕ್ಟಿವಿಟೀಸನ್ನು ಡೀಟೇಲ್ ಆಗಿ ನೋಡೋಣ. ಅದರಲ್ಲಿ ಫಸ್ಟ್ ಉತ್ತರಿಸಿರಿ ಪಾಠದಲ್ಲಿ ಬರುವಂತಹ ಮೊದಲ ಕ್ವೆಶ್ಚನ್, ಸುರೇಶನ ಹಾಸ್ಟೆಲಲ್ಲಿ ಚಿಂತೆಯಿಂದಿರಲು ಕಾರಣವೇನು? ಹಾಸ್ಟೆಲ್ ಬಿಲ್ ಕಟ್ಟಲು ಅಮ್ಮನಿಂದ ಬರಬೇಕಾಗಿದ್ದ 100 ರೂಪಾಯಿ ಮನಿ ಆರ್ಡರ್ ಇನ್ನೂ ಬರದೇ ಇದ್ದ ಕಾರಣ ಸುರೇಶನು ಚಿಂತೆಯಲ್ಲಿದ್ದನು. ನೆಕ್ಸ್ಟ್ ಎರಡನೇ ಕ್ವೆಶ್ಚನ್ ಅಂತ ಹೇಳೋದು, ಗೋಪಾಲನನ್ನು ಆಸ್ಪತ್ರೆಗೆ ಸೇರಿಸಲು ಕಾರಣವೇನು? ಗೋಪಾಲ ಯಾರು? ಇದರಲ್ಲಿ ಈ ಸುರೇಶನ ತಂದೆಯಾಗಿದ್ದಾರೆ ಗೋಪಾಲ. ಸೊ ಅವನನ್ನು ಆಸ್ಪತ್ರೆಗೆ ಸೇರಿಸಲು ಕಾರಣ ಅಂತ ಹೇಳೋದು, ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಬಸ್ಸಿಗೆ ಕಲ್ಲು ಮತ್ತು ಸೋಡಾ ಬಾಟಲಿಗಳನ್ನು ಎಸೆದಾಗ ಸೋಡಾ ಬಾಟಲಿ ಅದರ ಒಂದು ಕುಪ್ಪಿಚೂರು, ಸೋಡಾ ಬಾಟಲಿ ಅಂತ ಹೇಳಿದಾಗ ಅದು ಕುಪ್ಪಿ ಅಲ್ವಾ, ಗ್ಲಾಸ್ ಅಲ್ವಾ, ಅದರಿಂದ ಅದು ಕುಪ್ಪಿಚೂರು ಗೋಪಾಲರಾಯರ ಹೊಟ್ಟೆಗೆ ತಾಗಿ ತೀವ್ರವಾಗಿರುವಂತಹ ಗಾಯ ಆಗಿದ್ದರಿಂದ ಆಸ್ಪತ್ರೆಗೆ ಸೇರಿಸಲಾಯಿತು. ಮೂರನೇ ಕ್ವೆಶ್ಚನ್, ಗಾಯಾಳು ಗೋಪಾಲನ ಕುರಿತು ಭವಾನಿಯಲ್ಲಿ ಡಾಕ್ಟರ್ ಏನು ಅಂತ ಹೇಳ್ತಾರೆ? ಏನೆಂದು ಹೇಳಿದರು? ಹೊಟ್ಟೆಯ ಎಕ್ಸ್ರೇ ನೋಡಿದ ನಂತರವೇ ಏನಾದರೂ ಹೇಳಬಹುದು ಎಂದು ಹೇಳಿದರು. ಅದೇ ರೀತಿ ಎಕ್ಸ್ರೇ ವರದಿ ಬಂದ ಮೇಲೆ, ಎಕ್ಸ್ರೇ ವರದಿ ಅಂತ ಹೇಳಿದರೆ ರಿಪೋರ್ಟ್, ಎಕ್ಸ್ರೇ ರಿಪೋರ್ಟ್ ಬಂದ ಮೇಲೆ ಆಪ್ರೇಷನ್ ಮಾಡಬೇಕು ಬಂದರೂ ಗಾಬರಿಯಾಗುವ ಅಗತ್ಯವಿಲ್ಲ ಅಂತ ಹೇಳಿ ಡಾಕ್ಟರ್ ಭವಾನಿ ಅಮ್ಮನ ಹತ್ರ ಹೇಳ್ತಾರೆ. ನೆಕ್ಸ್ಟ್ ನಾಲ್ಕನೇ ಕ್ವೆಶ್ಚನ್, ಹಾಸ್ಟೆಲ್ನಿಂದ ಹೊರಟ ಸುರೇಶನನ್ನು ಗೆಳೆಯರು ತಡೆಯಲು ಕಾರಣವೇನು? ಸುರೇಶ ಹೊರಗೆ ಹೋದರೆ ಬಸ್ ಲೂಟಿ ಮಾಡಿದ್ದ ಹಾಗೆ, ಅದೇ ರೀತಿ ಸೋಡಾ ಬಾಟ್ಲಿ ಎಸೆದ ರಹಸ್ಯ ಪೊಲೀಸರಿಗೆ ತಿಳಿದು ತಾವೆಲ್ಲರೂ ಅರೆಸ್ಟ್ ಆಗಬಹುದು ಅಂತ ಹೇಳಿ ಭಯದಿಂದ ಗೆಳೆಯರು ಸುರೇಶನನ್ನು ತಡೆಯುತ್ತಾರೆ. ನೆಕ್ಸ್ಟ್ ಐದನೇ ಕ್ವೆಶ್ಚನ್ ಅಂತ ಹೇಳೋದು, ಸುರೇಶನು ಆಸ್ಪತ್ರೆಗೆ ಬಂದಾಗ ಅಲ್ಲಿನ ಸನ್ನಿವೇಶ, ಅಲ್ಲಿನ ಸಿಚುವೇಶನ್ ಏನಿತ್ತು ಅಂತ ಕೇಳೋದು. ಅವನು ಹಾಸ್ಪಿಟ್ಲಿಗೆ ಬಂದಾಗ ಅವನ ತಂದೆಗೆ ಗೋಪಾಲರಾಯರಿಗೆ ಆಪ್ರೇಷನ್ ನಡೀತಿತ್ತು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ನೀವು ಖಂಡಿತ ಇದಕ್ಕೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಅದೇ ರೀತಿ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ಒಂದು ವಿಡಿಯೋವನ್ನು. ನೆಕ್ಸ್ಟ್ ಇದರಲ್ಲಿ ಬರುವ ಕ್ವೆಶ್ಚನ್ ಅಂತ ಹೇಳೋದು, ಕರಪತ್ರ ರಚಿಸುವುದು. ಕರಪತ್ರದ ಫಾರ್ಮ್ಯಾಟ್ ಅಂತ ಫಸ್ಟ್ ಒಂದು ಟೈಟಲ್ ಬೇಕು, ನಂತರ ಸಿಲಿಟೇಷನ್ ಬೇಕು. ಸಿಲಿಟೇಷನಲ್ಲಿ ಆತ್ಮೀಯ ನಾಗರಿಕರೇ ಅಥವಾ ಮಾನ್ಯರೇ ಅಂತೆಲ್ಲ ಕೊಟ್ಟರೂ ಆಗ್ಬೋದು. ನೆಕ್ಸ್ಟ್ ಒಂದು ಜಸ್ಟ್ ಇಂಟ್ರೊಡಕ್ಷನ್, ನಂತರ ಅದರ ಬಾಡಿ, ನಂತರ ಲಾಸ್ಟ್ ಕನ್ಕ್ಲೂಷನ್ ಕೊಟ್ಟು ಲಾಸ್ಟ್ ಇತಿ ನೊಂದ ನಾಗರಿಕರು ಅಥವಾ ನಾಗರಿಕರು ಅಂತ ಹೇಳಿ ಕೊಟ್ಟರೆ ಸಾಕು, ಬರಿಬೋದು. ಈಗ ನಾವು ಇದರಲ್ಲಿ ವಿಷಯ ಅಂತ ಹೇಳೋದು ಸಾರ್ವಜನಿಕ ಸೊತ್ತನ್ನು ನಾಶ ಮಾಡೋದ್ರ ಬಗ್ಗೆ ಎಚ್ಚರಿಕೆ ನೀಡಲಿಕ್ಕೆ. ಸೊ ನಾವು ಇಲ್ಲಿ ವಿಷಯ ಕೊಟ್ಟೋದು ಸಾರ್ವಜನಿಕ ಸೊತ್ತು ನಮ್ಮ ಸೊತ್ತು. ಆತ್ಮೀಯ ನಾಗರಿಕರೇ, ನಮ್ಮ ಸಮಾಜದ ಶಾಂತಿ, ನೆಮ್ಮದಿ, ಹಕ್ಕು, ಬೆಳವಣಿಗೆಗೆ ಸಾರ್ವಜನಿಕ ಆಸ್ತಿಪಾಸ್ತಿಗಳು ಅಡಿಪಾಯವಾಗಿದೆ. ಸಾರ್ವಜನಿಕ ಆಸ್ತಿಪಾಸ್ತಿ ಅಂತ ಹೇಳುವಾಗಲ್ಲಿ ಅದರಲ್ಲಿ ಸ್ಕೂಲ್, ಕಾಲೇಜಸ್, ರೋಡ್, ಬ್ರಿಡ್ಜ್ ಇದೆಲ್ಲ ಬಂತು. ಆದರೆ ಇತ್ತೀಚಿನ ದಿನಗಳಲ್ಲಿ ವಿವಿಧ ಪ್ರತಿಭಟನೆ, ಧರಣಿ ಹಾಗೂ ಬಂದ್ಗಳ ಹೆಸರಿನಲ್ಲಿ ಸಾರಿಗೆ ಬಸ್ಗಳು, ರೈಲುಗಳು ಹಾಗೂ ಸರ್ಕಾರಿ ಕಚೇರಿಗಳ ಮೇಲೆ ಕಲ್ಲು ಎಸೆಯುವುದು, ಅದೇ ರೀತಿ ಸೋಡಾ ಬಾಟಲಿ ಎಸೆಯುವುದು ಮತ್ತು ಬೆಂಕಿ ಹಚ್ಚುವಂತಹ ಹಿಂಸಾತ್ಮಕ ಕೃತ್ಯಗಳು ಹೆಚ್ಚುತ್ತಿದೆ. ಆವೇಶದಲ್ಲಿ ಇದರಿಂದೆಲ್ಲ ಏನಾಗ್ತದೆ ಅಂತ ಹೇಳಿ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಕೊಡ್ತಾ ಇರೋದು, ಆವೇಶದಲ್ಲಿ ಬಸ್ಸುಗಳ ಮೇಲೆ ಕಲ್ಲು ಅಥವಾ ಸೋಡಾ ಬಾಟ್ಲಿಗಳನ್ನು ಎಸೆಯುವುದರಿಂದ ಬಸ್ಸಿನಲ್ಲಿ ಪ್ರಯಾಣಿಸುವ ಅಮಾಯಕ ಮಹಿಳೆಯರು, ಮಕ್ಕಳು, ವೃದ್ಧರು ಹಾಗೂ ವಿದ್ಯಾರ್ಥಿಗಳಿಗೆ ಗಂಭೀರ ಗಾಯಗಳಾಗುತ್ತವೆ. ಕೆಲವೊಮ್ಮೆ ಇದು ಅಮಾಯಕರ ಪ್ರಾಣವನ್ನೇ ಪಡೆಯುತ್ತದೆ. ಅದೇ ರೀತಿ ಆ್ಯಂಬುಲೆನ್ಸ್ಗಳಿಗೆ, ಅಂದರೆ ಈ ಬಂದಲ್ಲಿ ನಡೆಯುವಾಗ ಏನಾಗ್ತದೆ, ಆ್ಯಂಬುಲೆನ್ಸ್ಗಳಿಗೆ ಹಾದಿ ಸಿಗದೆ, ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಸಿಗದೆ ಜೀವಹಾನಿಯಾಗುವ ಅಪಾಯ ಇರುತ್ತದೆ. ನಂತರ ದಿನಗೂಲಿಗೆ, ಅಂದರೆ ಡೈಲಿ ವೇಜಸ್ಸಿಗೆ ಹೋಗುವಂಥ ವರ್ಕರ್ಸಲ್ಲಿ ಇರ್ತಾರಲ್ಲ, ದಿನಗೂಲಿ ನೌಕರರು, ಸಣ್ಣ ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು ಹಾಗೂ ಬಡ ಕುಟುಂಬಗಳು ಅಂದಿನ ಊಟಕ್ಕೂ ಕಷ್ಟಪಡುವ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ನಂತರ ಸರ್ಕಾರಿ ಬಸ್ಸುಗಳು, ರಸ್ತೆಗಳು, ಶಾಲಾ ಕಾಲೇಜುಗಳು ಇದೆಲ್ಲ ಹೇಗೆ ನಿರ್ಮಿಸುವುದು? ಅದು ನಾವು ನೀಡುವ ಟ್ಯಾಕ್ಸಿಂದ, ಟ್ಯಾಕ್ಸಿಗೆ ಕನ್ನಡದಲ್ಲಿ ತೆರಿಗೆ ಅಂತ ಹೇಳೋದು, ತೆರಿಗೆ ಹಣದಿಂದ ನಿರ್ಮಾಣವಾಗಿವೆ. ಇವುಗಳನ್ನು ನಾಶಪಡಿಸುವುದೆಂದರೆ ಮನೆಯ ಆಸ್ತಿಯನ್ನೇ ನಾವೇ ಹಾಳು ಮಾಡಿದಂತೆ. ಅದೇ ರೀತಿ ಸಾರ್ವಜನಿಕ ಆಸ್ತಿಗೆ ಹಾನಿ ಉಂಟಾದಾಗ ಅದನ್ನು ಸರಿಪಡಿಸಲು ಸರ್ಕಾರ ಏನು ಮಾಡ್ತದೆ, ಪುನಃ ಕೋಟ್ಯಂತರ ರೂಪಾಯಿಗಳನ್ನು ವೆಚ್ಚ ಮಾಡಲಾಗ್ತದೆ. ಈ ಹಣವನ್ನು ಶಿಕ್ಷಣ, ಆರೋಗ್ಯ ಮತ್ತು ಇತರ ಅಭಿವೃದ್ಧಿ ಕೆಲಸಗಳಿಗೆ ಬಳಸಬಹುದಿತ್ತು. ಸೊ ನಿಮ್ಮ ಆಕ್ರೋಶ ಅಥವಾ ಪ್ರತಿಭಟನೆಗಳು ಹೇಗಿರಬೇಕು? ಪ್ರೊಟೆಸ್ಟ್ ಎಲ್ಲ ಯಾವಾಗಲೂ ಶಾಂತಿಯುತ, ಅಂದರೆ ಪೀಸ್ಫುಲ್ ಆಗಿರಬೇಕು. ಅದೇ ರೀತಿ ಕಾನೂನಾತ್ಮಕ, ಅಂದರೆ ಲೋಫುಲ್ ಆಗಿರಬೇಕು ರೀತಿಯಲ್ಲಿರಲಿ. ಹಿಂಸೆ ಬಿಡಿ, ಸಾರ್ವಜನಿಕ ಸೊತ್ತನ್ನು ರಕ್ಷಿಸಿ, ನಾಡಿನ ಪ್ರಗತಿಗೆ ಕೈ ಜೋಡಿಸಿ. ಪ್ರಗತಿ ಅಂತ ಹೇಳಿದರೆ ಡೆವಲಪ್ಮೆಂಟ್. ಇತಿ ಜಾಗೃತ ನಾಗರಿಕರು ಹಾಗೂ ಸಮಸ್ತ ವಿದ್ಯಾರ್ಥಿ ಬಳಗ. ಸೊ ಈಗ ಲಾಸ್ಟು ಅಂದರೆ ಕರಪತ್ರ ಮುಗಿಯಿತು. ನೆಕ್ಸ್ಟ್ ಆ್ಯಕ್ಟಿವಿಟಿ ಅಂತ ಹೇಳೋದು ಕುಪ್ಪಿಚೂರು ನಾಟಕದ ಕಥಾರೂಪವನ್ನು ಬರೆದು, ಸೊ
ಸೊ ಅದು ಆದಷ್ಟು ಈಸಿಯಾಗಿರುವಂತಹ ಕನ್ನಡದಲ್ಲಿ ನಾನು ಕೊಟ್ಟಿದ್ದೇನೆ. ಸೊ ನಿಮಗೆ ಅದು ಓದ್ಬೋದು, ನಾನು ಜಸ್ಟ್ ಓದಿಕೊಂಡು ಹೋಗ್ತೇನೆ. ಸುರೇಶನು ಕಾಲೇಜ್ ಹಾಸ್ಟೆಲಲ್ಲಿ ವಾಸಿಸುತ್ತಿದ್ದ ಒಬ್ಬ ವಿದ್ಯಾರ್ಥಿ. ಅವನ ತಂದೆ ಗೋಪಾಲರಾಯರು ತೀವ್ರ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದರು. ಮನೆ ನಿರ್ವಹಣೆ ಹಾಗೂ ಹಣದ ಜವಾಬ್ದಾರಿ ತಾಯಿ ಭವಾನಿಯಮ್ಮನೇ ನೋಡಿಕೊಳ್ಳುತ್ತಿದ್ದರು. ಹಾಸ್ಟೆಲ್ ಬಿಲ್ ಕಟ್ಟಲು ಸುರೇಶನಿಗೆ ಮನೆಯಿಂದ 100 ರೂಪಾಯಿ ಮನಿ ಆರ್ಡರ್ ಬರಬೇಕಿತ್ತು. ಆದರೆ ಬುಧವಾರವಾದರೂ ಹಣ ಬಾರದಿದ್ದಾಗ ಸುರೇಶನು ಊಟಕ್ಕೂ ಹೋಗದೆ ಅಂಗಡಿಯಿಂದ 3 ಬಾಳೆಹಣ್ಣು ತಿಂದು ನೀರು ಕುಡಿದು ಚಿಂತಾಕ್ರಾಂತನಾಗಿ ಲಾಂತ್ರದ ಬೆಳಕಿನಲ್ಲಿ ಕುಳಿತಿದ್ದನು. ಅಷ್ಟರಲ್ಲಿ ಅವನ ಗೆಳೆಯರಾದ ವಿಶ್ವಮೂರ್ತಿ, ಶೇಖರ ಮತ್ತು ಚಂದ್ರು ಅಲ್ಲಿಗೆ ಬಂದರು. ಕಾಲೇಜ್ ಲೀಡರ್ ಅಶೋಕನನ್ನು ಪೊಲೀಸರು ಬಂಧಿಸಿದ್ದನ್ನು ಪ್ರತಿಭಟಿಸಲು ಸರ್ಕಾರಿ ಬಸ್ಸನ್ನು ತಡೆದು ಲೂಟಿ ಮಾಡಲು ಅವರು ಯೋಜನೆ ರೂಪಿಸಿದರು. ಯೋಜನೆ ಅಂತ ಹೇಳಿದ್ರೆ ಪ್ಲ್ಯಾನ್. ಮಾರನೇ ದಿನ ವಿದ್ಯಾರ್ಥಿಗಳೆಲ್ಲರೂ ಸೇರಿ ವಿದ್ಯಾರ್ಥಿ ಸಂಘಟನೆಗೆ ಜಯವಾಗಲಿ ಎಂದು ಘೋಷಣೆ ಕೂಗುತ್ತಾ ಸರ್ಕಾರಿ ಬಸ್ಸನ್ನು ತಡೆದರು. ಆವೇಶಕ್ಕೆ ಒಳಗಾದ ವಿದ್ಯಾರ್ಥಿಗಳು ಬಸ್ಸಿನ ಮೇಲೆ ಕಲ್ಲು, ಸೋಡಾ ಬಾಟಲಿಗಳನ್ನು ಎಸೆದರು. ಸುರೇಶನು ಕೂಡ ಉದ್ವೇಗದಲ್ಲಿ ಬಸ್ಸಿನೊಳಗೆ ಸೋಡಾ ಬಾಟಲಿಯನ್ನು ಎಸೆದನು. ಬಾಟಲಿ ಹೊಡೆದು ಬಸ್ಸಿನಲ್ಲಿದ್ದ ಅನೇಕ ಪ್ರಯಾಣಿಕರಿಗೆ ಗಂಭೀರ ಗಾಯಗಳಾದವು. 2 ಪ್ರಜ್ಞೆ ತಪ್ಪಿ ಬಿದ್ದರು. ಹೆಂಗಸರು ಮತ್ತು ಮಕ್ಕಳ ಆಕ್ರಂದನ ಕೇಳಿ ವಿಶ್ವ ಮತ್ತು ಇತರರು ಭಯಬಿದ್ದು ಪೊಲೀಸರಿಗೆ ಸಿಗದಂತೆ ತರಗತಿಗಳಿಗೆ ಓಡಿ ಹೋದರು. ಬಸ್ಸಿನಲ್ಲಿದ್ದ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಗಾಯಗೊಂಡವರಲ್ಲಿ ಸುರೇಶನ ತಂದೆ ಗೋಪಾಲರಾಯರು ಒಬ್ಬರಾಗಿದ್ದರು. ತಲೆಗೆ ಪೆಟ್ಟಾಗಿ ಹೊಟ್ಟೆಯ ನೋವಿನಿಂದ ನರಳುತ್ತಿದ್ದ ಅವರನ್ನು ನೋಡಲು ತಾಯಿ ಭವಾನಿಯಮ್ಮ ಆಸ್ಪತ್ರೆಗೆ ಬಂದರು. ಡಾಕ್ಟರರು ಗೋಪಾಲರಾಯರ ಹೊಟ್ಟೆಯ ಎಕ್ಸ್ರೇ ಪರೀಕ್ಷೆ ಮಾಡಿ ಆಪರೇಷನ್ ಮಾಡಬೇಕಾಗಬಹುದೆಂದು ತಿಳಿಸಿ ಭವಾನಿಯಮ್ಮನಿಗೆ ಧೈರ್ಯ ಹೇಳಿದರು. ಮರುದಿನ ಪತ್ರಿಕೆಯಲ್ಲಿ ಬಸ್ ಲೂಟಿ ಮತ್ತು ಗಾಯಾಳುಗಳ ಸುದ್ದಿ ಓದಿದ ಸುರೇಶನಿಗೆ ತನ್ನ ತಪ್ಪಿನ ಅರಿವಾಗಿ ಆತಂಕಗೊಂಡನು. ಹಾಸ್ಟೆಲ್ನಿಂದ ಓಡಲು ಯತ್ನಿಸಿದಾಗ ಗೆಳೆಯರು ಅವನನ್ನು ತಡೆದರು. ಯಾರ ಮಾತಿಗೂ ಕಿವಿಗೊಡದೆ ಆಸ್ಪತ್ರೆಗೆ ಓಡಿ ಬಂದನು. ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ಮುಂದೆ ತನ್ನ ತಾಯಿಯನ್ನು ಕಂಡು ಸುರೇಶ ಆಶ್ಚರ್ಯಚಕಿತನಾದನು. ತಾಯಿ ಭವಾನಿಯಮ್ಮ, ನಿನ್ನಷ್ಟೇ ವಯಸ್ಸಿನ ಹುಡುಗರು ಬಸ್ಸಿಗೆ ಕಲ್ಲು ಹೊಡೆದಿದ್ದರಿಂದ ನಿನಗೆ ಹಣ ತಲುಪಿಸಲು ಹೊರಟಿದ್ದ ನಿಮ್ಮಪ್ಪನಿಗೆ ಸೀರಿಯಸ್ ಆಗಿದೆ ಎಂದು ಅಳುತ್ತಾ ಹೇಳಿದರು. ಅಷ್ಟರಲ್ಲಿ ಆಪರೇಷನ್ ಮುಗಿಸಿ ಹೊರಬಂದ ಡಾಕ್ಟರ್ ಗೋಪಾಲರಾಯರ ಹೊಟ್ಟೆಯೊಳಗಿಂದ ಹೊರತೆಗೆದ ಕುಪ್ಪಿಚೂರನ್ನು ತೋರಿಸಿದರು. ಆ ಗಾಜಿನ ಚೂರನ್ನು ನೋಡಿದ ಸುರೇಶನಿಗೆ ದಿಗ್ಭ್ರಮೆ ಉಂಟಾಯಿತು. ಬಸ್ಸಿನೊಳಗೆ ಸೋಡಾ ಬಾಟಲಿ ಎಸೆದದ್ದು ಸ್ವತಃ ತಾನೇ ಎಂದು ಅರಿವಾಗಿ ತಂದೆಯ ಹಾಸಿಗೆಯ ಬಳಿ ಧಾವಿಸಿ, ಅಪ್ಪ, ನನ್ನನ್ನು ಕ್ಷಮಿಸಿ, ಬಸ್ಸಿನೊಳಗೆ ಸೋಡಾ ಬಾಟಲಿ ಬಿಸಾಡಿದ ಪಾಪಿ ನಾನು. ನೀವು ಆ ಬಸ್ಸಿನಲ್ಲಿ ಬರುವಿರೆಂದು ನಾನು ಊಹಿಸಲಿಲ್ಲ ಎಂದು ಕಣ್ಣೀರಿಡುತ್ತಾ ಕ್ಷಮೆ ಕೇಳಿದನು. ಆದರೆ ತೀವ್ರ ಗಾಯಗೊಂಡಿದ್ದ ಗೋಪಾಲರಾಯರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದರು, ಅಂದರೆ ಮರಣ ಹೊಂದಿದರು. ಡಾಕ್ಟರರು ಗಡಿಯಾರದ ಮುಳ್ಳು ನಿಂತಿತು ಎಂದು ಹೇಳಿದಾಗ ಸುರೇಶನು ತಂದೆಯ ಶವದ ಬಳಿ ಕುಸಿದು ಬಿದ್ದು ಅತ್ತನು. ವಿದ್ಯಾರ್ಥಿ ದೆಸೆಯ ಆವೇಶ ಮತ್ತು ಅವಿವೇಕದ ನಿರ್ಧಾರದಿಂದಾಗಿ ಸುರೇಶ ಸ್ವತಃ ತನ್ನ ತಂದೆಯ ಪ್ರಾಣವನ್ನೇ ಬಲಿ ತೆಗೆದುಕೊಂಡು ಜೀವನ ಪರ್ಯಂತ ಪಶ್ಚಾತ್ತಾಪ ಪಡುವಂತಾಯಿತು. ಸೊ ಇದು ನಾಟಕದ ಒಂದು ಸಮ್ಮರಿ ಅಥವಾ ಕಥಾರೂಪ ಅಂತ ಹೇಳ್ಬೋದು. ನೆಕ್ಸ್ಟ್ ಆ್ಯಕ್ಟಿವಿಟಿ ಅಂತ ಹೇಳೋದು ಕುಪ್ಪಿಚೂರು ಅಂತ ನಾಟಕ ಪ್ರದರ್ಶನಕ್ಕೆ ಒಂದು ಪೋಸ್ಟರ್ ಅಥವಾ ಭಿತ್ತಿಪತ್ರ ರಚಿಸಲಿಕ್ಕೆ. ಸೊ ಅದು ಭಿತ್ತಿಪತ್ರ ರಚಿಸುವಾಗ ಮೊದಲು ನಾವು ಸ್ಕೂಲ್ನ ಹೆಸರು ಬರೀಬೇಕು. ಇಲ್ಲಿ ABC ಶಾಲೆ ಕಾಸರಗೋಡು ಅಂತ ಬರೆಯುವ. ಅದೇ ರೀತಿ ಯಾವ ಕ್ಲಬ್ ನಡೆಸುವುದು ಅದರ ಹೆಸರು, ಶಾಲಾ ಸಾಂಸ್ಕೃತಿಕ ರಂಗ, ನಂತರ ಯಾವ ಪ್ರೋಗ್ರಾಮ್, ವಿಶೇಷ ನಾಟಕ ಪ್ರದರ್ಶನ ಆ ನಾಟಕದ ಹೆಸರು ಅಂತ ಹೇಳೋದು ಕುಪ್ಪಿಚೂರು. ನಂತರ ಡೇಟ್, ಟೈಮ್, ಪ್ಲೇಸ್, ಇನಾಗ್ರೇಷನ್ ಇದ್ದರೆ ಇನಾಗ್ರೇಷನ್ ಯಾರು ಅಂತ ಬರಿಬೋದು ಇಲ್ಲಿ. ಹಾಗೆ ನಾನು ಬರೆದು ಹೊಟ್ಟಿನ ದಿನಾಂಕ 13/8/2026 ಗುರುವಾರ, ಸಮಯ ಸಂಜೆ 5 ಗಂಟೆಗೆ, ಸ್ಥಳ ಶಾಲಾ ರಂಗಮಂದಿರ ಅಥವಾ ಶಾಲಾ ಸಭಾಂಗಣ ಅಂತ ಬರಿಬಹುದು. ಉದ್ಘಾಟನೆ ಶಾಲಾ ಮುಖ್ಯೋಪಾಧ್ಯಾಯರು. ಎಲ್ಲರಿಗೂ ಸ್ವಾಗತ. ಸೊ ಇದಿಷ್ಟು ಭಿತ್ತಿಪತ್ರ. ನೆಕ್ಸ್ಟ್ ಆ್ಯಕ್ಟಿವಿಟಿ ಅಂತ ಹೇಳೋದು, ಅಲ್ಲೊಂದು ಗದ್ಯ ಭಾಗ ಕೊಟ್ಟಿದ್ದಾರೆ, ಒಂದು ಪ್ಯಾರಾಗ್ರಾಫ್ ಟೆಕ್ಸ್ಟ್ ಬುಕ್ನಲ್ಲಿ. ಅದನ್ನು ಉಪಯೋಗಿಸಿ ನಾವೇನು ಮಾಡಬೇಕು, ಅದರ ಆನ್ಸರ್ ಬರುವಂತೆ ಒಂದು 4 ಕ್ವೆಶ್ಚನನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಅದರಲ್ಲಿ ಫಸ್ಟ್ ಕ್ವೆಶ್ಚನ್ ನಮಗೆ ಹೀಗೆ ಬರಿಬಹುದು: ಬಂದ್ ಆಚರಿಸುವುದರಿಂದ ಸಾಮಾನ್ಯ ನಾಗರಿಕರಿಗೆ ಉಂಟಾಗುವ ತೊಂದರೆಗಳೇನು? ಸೆಕೆಂಡ್ ಕ್ವೆಶ್ಚನ್, ಬಂದ್ನಿಂದಾಗಿ ತುರ್ತು ಚಿಕಿತ್ಸೆಯ ಅಗತ್ಯವಿರುವ ರೋಗಿಗಳಿಗೆ ಯಾವ ರೀತಿ ತೊಂದರೆಯಾಗುತ್ತದೆ? ಥರ್ಡ್ ಕ್ವೆಶ್ಚನ್, ಬಂದ್ ಸಮಯದಲ್ಲಿ ದಿನಗೂಲಿ ಕಾರ್ಮಿಕರು ಮತ್ತು ಸಣ್ಣ ವ್ಯಾಪಾರಿಗಳು ಎದುರಿಸುವ ಸಮಸ್ಯೆ ಏನು? ನಾಲ್ಕನೇ ಕ್ವೆಶ್ಚನ್, ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿ ಮಾಡುವುದರಿಂದ ದೇಶಕ್ಕೆ ಹೇಗೆ ನಷ್ಟ ಉಂಟಾಗುತ್ತದೆ? ಸೊ ಈ 4 ಕ್ವೆಶ್ಚನನ್ನು ಅದನ್ನು ಪ್ರಿಪೇರ್ ಮಾಡ್ಬೋದು ನಮಗೆ ಆ ಪ್ಯಾರಾಗ್ರಾಫ್ ಉಪಯೋಗಿಸಿ. ಲಾಸ್ಟ್ ಆ್ಯಕ್ಟಿವಿಟಿ ಅಂತ ಹೇಳೋದು ಎಸ್ಸೆ, ಪ್ರಬಂಧ ಅಂತ ಹೇಳಿದರೆ ಎಸ್ಸೆ. ಸೊ ಅದರಲ್ಲಿ ಮೊದಲೊಂದು ಶೀರ್ಷಿಕೆ ಕೊಡುವ, ಅದರಲ್ಲಿ ಎಂಥ ಟಾಪಿಕ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಮಾದಕ ದ್ರವ್ಯ ಅಥವಾ ಡ್ರಗ್ಸ್, ಮಾದಕ ದ್ರವ್ಯ ಮುಕ್ತ ಹಾಗೂ ಸ್ವಸ್ಥ ಸಮಾಜ ನಿರ್ಮಾಣದಲ್ಲಿ ಯುವಜನತೆಯ ಪಾತ್ರ. ಡ್ರಗ್ಸ್ ಎಲ್ಲ ಈ ಸಮಾಜದಿಂದ ತೆಗಿಲಿಕ್ಕೆ ಅಥವಾ ಇಲ್ಲದಾಗಿ ಮಾಡಲಿಕ್ಕೆ
ಯುವಜನತೆ ಅಂದರೆ ಯೂತ್ನ ರೋಲ್ ಅಂತ ಹೇಳಿ ಟಾಪಿಕ್. ಸೊ ಅದು ನಾನು ಜಸ್ಟ್ ಓದಿಕೊಂಡು ಹೋಗ್ತೇನೆ. ಯುವಜನತೆಯು ದೇಶದ ನಿಜವಾದ ಆಸ್ತಿ ಹಾಗೂ ಪ್ರಗತಿಯ ಬೆನ್ನೆಲುಬು. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ತಂಬಾಕು, ಸಿಗರೇಟು, ಮದ್ಯಪಾನ ಮತ್ತು ಇತರ ಮಾದಕ ವಸ್ತುಗಳ ಸೇವನೆಯು ಯುವ ಸಮುದಾಯದಲ್ಲಿ ವೇಗವಾಗಿ ಹರಡುತ್ತಿರುವುದು ತೀವ್ರ ಆತಂಕಕಾರಿ ಸಂಗತಿಯಾಗಿದೆ. ಸಿಗರೇಟು ಮತ್ತು ಇದರಿಂದ ಎಂತೆಲ್ಲ ಸಮಸ್ಯೆ ಉಂಟಾಗ್ತದೆ ಅಂತ ಹೇಳಿ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಹೇಳ್ತಾ ಇರೋದು. ಸಿಗರೇಟು ಮತ್ತು ಮಾದಕ ದ್ರವ್ಯಗಳಿಂದ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೂ ಮಾನಸಿಕ ಅಸ್ವಸ್ಥತೆಗಳು ಉಂಟಾಗುತ್ತವೆ. ತಂಬಾಕು ಅಥವಾ ಅಮಲು ಪದಾರ್ಥಗಳ ದಾಸರಾದವರು ತಮ್ಮ ಭಾವನೆಗಳ ಮೇಲೆ ನಿಯಂತ್ರಣ ಕಳೆದುಕೊಂಡು ಹೊರಟರಾಗುತ್ತಾರೆ ಹಾಗೂ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಯುವಕರು ವ್ಯಸನಿಗಳಾದಾಗ ಅವರ ತಂದೆ ತಾಯಿ ಹಾಗೂ ಕುಟುಂಬಸ್ಥರು ನೆಮ್ಮದಿ ಕಳೆದುಕೊಂಡು ಆರ್ಥಿಕ ಹಾಗೂ ಮಾನಸಿಕ ಸಂಕಷ್ಟಕ್ಕೆ ಈಡಾಗುತ್ತಾರೆ. ಅಮಲಿನಲ್ಲಿರುವಾಗ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡುವುದು, ಗಲಾಟೆ ಮಾಡುವುದು ಹಾಗೂ ಅಪರಾಧ ಕೃತ್ಯಗಳಲ್ಲಿ ತೊಡಗುವುದು ಹೆಚ್ಚಾಗುತ್ತದೆ. ಗೆಳೆಯರ ಸಹವಾಸದಿಂದಾಗಿ ಒಮ್ಮೆ ಬಳಸಿ ನೋಡು ಎಂಬ ಕುತೂಹಲಕ್ಕೆ ಬಿದ್ದು ಯುವಕರು ಈ ಜಾಲದಲ್ಲಿ ಸಿಲುಕುತ್ತಾರೆ. ಪರೀಕ್ಷೆ, ಕೆಲಸ ಅಥವಾ ಕುಟುಂಬದ ಸಮಸ್ಯೆಗಳಿಂದ ಉಂಟಾಗುವ ತಲೆಬಿಸಿಯನ್ನು ಮರೆಯಲು ಕೆಲವರು ಮಾದಕ ವಸ್ತುಗಳ ಮೊರೆ ಹೋಗುತ್ತಾರೆ. ದೃಶ್ಯ ಮಾಧ್ಯಮಗಳಲ್ಲಿ ಧೂಮಪಾನ ಹಾಗೂ ಮದ್ಯಪಾನವನ್ನು ವೈಭವೀಕರಿಸಿ ತೋರಿಸುವುದರಿಂದ ಯುವಕರು ಆಕರ್ಷಿತರಾಗುತ್ತಾರೆ. ನೆಕ್ಸ್ಟ್ ಈ ಮದ್ಯಪಾನ, ಧೂಮಪಾನ, ಇದಕ್ಕೆ ಮಾದಕ ದ್ರವ್ಯ ಇದನ್ನೆಲ್ಲ ದೂರ ಮಾಡುವುದು ಹೇಗೆ ಅಂತ ಸ್ವಚ್ಛ ಸಮಾಜವನ್ನು ನಿರ್ಮಿಸುವಲ್ಲಿ ಯುವಕರು ಸಕ್ರಿಯವಾಗಿ ಭಾಗವಹಿಸಬಹುದು. ಯುವಕರು ಯಾವುದೇ ರೀತಿಯ ದುರಭ್ಯಾಸಗಳಿಗೆ ಬಲಿಯಾಗದೆ ಕ್ರೀಡೆ, ಯೋಗ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು. ತಮ್ಮ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಬೀದಿಗಳಲ್ಲಿ ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಬಗ್ಗೆ ನಾಟಕ, ಜಾಥಾ ಮತ್ತು ಭಿತ್ತಿಪತ್ರಗಳ ಮೂಲಕ ಜಾಗೃತಿ ಮೂಡಿಸಬೇಕು. ತಮ್ಮ ಗೆಳೆಯರು ಅಥವಾ ಸಹಪಾಠಿಗಳು ಕೆಟ್ಟ ಅಭ್ಯಾಸಕ್ಕೆ ಒಳಗಾಗುತ್ತಿದ್ದರೆ ಅವರನ್ನು ಪ್ರೀತಿಯಿಂದ ತಡೆದು ಉತ್ತಮ ಮಾರ್ಗಕ್ಕೆ ತರಲು ಪ್ರಯತ್ನಿಸಬೇಕು. ಸಾರ್ವಜನಿಕ ಸ್ವತ್ತುಗಳನ್ನು ರಕ್ಷಿಸುವುದು ಹಾಗೂ ಸಮಾಜದಲ್ಲಿ ಶಾಂತಿ ಕಾಪಾಡುವುದು ತಮ್ಮ ಕರ್ತವ್ಯವೆಂದು ತಿಳಿಯಬೇಕು. ಕನ್ಕ್ಲೂಷನ್ ಆಗಿ, ಯುವಜನತೆಯು ದುರಭ್ಯಾಸಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಾಗ ಮಾತ್ರ ಮಾದಕ ದ್ರವ್ಯ ಮುಕ್ತ ಹಾಗೂ ಸ್ವಸ್ಥ ಭಾರತವನ್ನು ನಿರ್ಮಿಸಲು ಸಾಧ್ಯ. ಸೊ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಯೂಸ್ಫುಲ್ ಆಗಿರ್ಬೋದು ಅಂತ ಅನಿಸ್ತೀನಿ. ಅದೇ ರೀತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿ ಲೈಕ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು.